ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಪುಟ್ಟ ಕರು ತುಂಬಾ ಮುದ್ದಾಗಿದೆ. ಸ್ಪೆಷಲ್ಲು ಅದನ್ನೇ ಕಕ್ಕ ಮಾಡ್ತು, ಅದನ್ನೇ ಸುಸು ಮಾಡ್ತು, ಅದನ್ನೇ ಕಕ್ಕ ಮಾಡ್ತು, ಅದನ್ನೇ ಸುಸು ಮಾಡ್ತು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಇವೆಲ್ಲ ಉದುರೋತವೆ ಇವೆಲ್ಲ. ಹಾ, ಈ ಮೊದಲು ಹುಟ್ಟಿದಾಗ ಇಷ್ಟು ಸಣ್ಣಗೆ ಇರ್ತಾವಲ್ಲು, ಹಾ, ಎರಡನೇಲಿಗೆ ಬಂದಾಗ ಇದು ದೊಡ್ಡದಾಗ್ತವೆ. ಮಕ್ಳಿಗೆ ಹೇಗೋ ಇವಕ್ಕೂ ಸೇಮ್ ಹಂಗೆ ಅಲ್ಲಿ ಬೀಳುತ್ತೆ ಮೇಡಮ್. ಹಿಂಗೆ ತೂಕ ಇಲ್ಲ. ಹಾ. ನಮ್ಮ ಮರಿಗೆ ಕುರಿ ತುಂಬಾ ಇಷ್ಟ, ಹಂಗಾಗಿ ಇವತ್ತು ಫಸ್ಟ್ ಟೈಮ್ ಒಂದು ಕುರಿ ಮರಿನ ಎತ್ಕೊಂಡಿದ್ದೀನಿ ನಾನು. ಇದು ತೇರು ರಥೋತ್ಸವಕ್ಕೆ ಸುಮಾರು 5 ರಿಂದ 10 ಲಕ್ಷ ಜನ ಬರ್ತಾರೆ ಅಪ್ರಾಕ್ಸಿಮೇಟ್ ಆಸುಪಾಸು. ಯುಗಾದಿ ಹಬ್ಬದಿಂದ ಸುಮಾರು ಒಂದು 10 ರಿಂದ 12 ದಿನ ನಡೆಯುತ್ತೆ ರಥೋತ್ಸವ. ಅದು ತೇರು ಮಂಟಪ ಅಂದ್ರೆ ನಮ್ದು ವೆಹಿಕಲ್ಗೆ ಪಾರ್ಕಿಂಗ್ ಏರಿಯಾ ಇರುತ್ತಲ್ಲ, ಮನೇಲಿ ಪಾರ್ಕಿಂಗ್ ಮಾಡೋಕೆ ಜಾಗ, ಆ ಥರ ತೇರ್ನ ಪಾರ್ಕಿಂಗ್ ಮಾಡೋ ಜಾಗ ಅದು. ಅದನ್ನ ಯುಗಾದಿ ದಿನ ಅಲ್ಲಿಂದ ಹೊರಗಡೆ ತಂದು ಇಲ್ಲಿ ನಿಲ್ಲಿಸ್ತಾರೆ, ಪೂಜೆ ಮಾಡಿ ಆಮೇಲೆ ಅವತ್ತಿಂದ ತೇರು ಕಟ್ಟಕ್ಕೆ ಶುರು ಮಾಡ್ತಾರೆ. ಪ್ರತಿದಿನ ಒಂದೊಂದು ಸ್ವಲ್ಪ ಕಟ್ಟಿ ತೇರು ಹಿಂದಿನ ದಿನಕ್ಕೆ ಫೈನಲ್ ಆಗುತ್ತೆ ಅಲ್ಲ. ಇದು ಸುಮಾರು ಈಸಿಲಿ ಒಂದು 800-900 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರೋ ದೇವಸ್ಥಾನ ಇದು. ನಮಸ್ಕಾರ ಎಲ್ರಿಗೂ, ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ನಾವಿವತ್ತು ಮಾಗಡಿ ತಿರುಮಲೆಯಲ್ಲಿದ್ದೀವಿ. ಮಾಗಡಿ ತಿರುಮಲೆಯ ರಂಗನಾಥ ಸ್ವಾಮಿಯ ಹೆಬ್ಬಾಗ್ಲು ಇದು. ರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿದ್ದೀವಿ. ಇದು ನಮ್ಮ ಅತ್ತೆ ಮನೆ, ನಮ್ಮ ಯಜಮಾನ್ರ ಮನೆ ಇಲ್ಲೇ ಇದೆ. ಸುಮಾರು ಜನಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಮಾಗಡಿ ತೇರು ಸಿಕ್ಕಾಪಟ್ಟೆ ಫೇಮಸ್ಸು. ಯುಗಾದಿ ಹಬ್ಬ ಆದಮೇಲಿಂದ ಶುರು ಆಗುತ್ತೆ. ಯುಗಾದಿ ಹಬ್ಬದ ಮಾರನೇ ದಿನದಿಂದನೇ ಇಲ್ಲಿ ಎತ್ತಿನ ಜಾತ್ರೆ ನಡೆಯುತ್ತೆ ನೋಡಿ. ಸುತ್ತಮುತ್ತ ಒಂದು 30-40 ಹಳ್ಳಿಯಿಂದ ಸುಮಾರು ಲಕ್ಷ ಎತ್ತುಗಳನ್ನ ತೊಗೊಂಡು ಬಂದು ಇಲ್ಲಿ ಮಾರ್ತಾರಂತೆ. ಕೆಲವರು ಕೊಂಡ್ಕೊಂಡು ಹೋಗ್ತಾರೆ, ಕೆಲವರು ಮಾರ್ಬಿಟ್ಟು ಹೋಗ್ತಾರೆ. ಸೊ ಒಂದಷ್ಟು ಜನ ಮಾತಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಕೇಳೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು ಅಂತ. ನಾನು ಇದಕ್ಕೆ ಮುಂಚೆ 1-2 ಸಲ ಬಂದು ನೋಡಿದ್ದೆ. ಆ್ಯಕ್ಚುಲಿ ಒಂದಷ್ಟು ವರ್ಷದ ಹಿಂದೆ ಇನ್ನೂ ತುಂಬ ಎತ್ತುಗಳಿತ್ತು, ಈಗ ಸ್ವಲ್ಪ ಕಡಿಮೆ. ಬಟ್ ಆದರೂ ಇದು ಸೂಪರಾಗಿದೆ ನೋಡಿ. ಎಷ್ಟು ವೆರೈಟಿಯಾಗಿ ಡೆಕೋರೇಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಗಾಡಿ ಮೇಲೆ. ಇದೇನು ಸರ್, ಇದು ಕುರಿನಾ ಮೊಲನಾ ಗೊತ್ತಾಗ್ತಿಲ್ಲ. ಕುರಿ, ಬಂಡೂರು ಕುರಿ ಅಂತಾರೆ ಇದನ್ನ. ಎಷ್ಟು ಕ್ಯೂಟಾಗಿ ಹೇರ್ ಕಟ್ ಮಾಡಿಸಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ಕುರಿನ. ಸೂಪರ್. ಏನಾದರೂ ಹೆಸರಿಟ್ಟಿದ್ದೀರಾ? ಹೆಸರಿಟ್ಟಿದ್ದೀವಿ. ಏನು ಹೆಸರು? ಕಾವೇರಿ ಅಂತ. ಕಾವೇರಿ. ಓ, ವೆರಿ ನೈಸ್. ಸೂಪರ್ ಆಗಿದೆ ಹೆಸರು. ಯಾವ ಊರಿಂದ ಬಂದಿರೋದು ನೀವು? ಇಲ್ಲೇ ಮೋಟ್ಕನಹಳ್ಳಿ ಹತ್ರ ಹೊಸ, ಇಲ್ಲಿಂದ 10 ಕಿಲೋಮೀಟರ್ ಐತೆ. ಹೌದಾ? ಈ ಎತ್ತು ಜಾತ್ರೆ ನೋಡಕ್ ಬಂದಿರೋದಾ? ಮಾಡಕ್ಕೆ ಇದೆ ನಮ್ದೇ ಚಪ್ರ ಅದು. ಓ, ಅಲ್ಲಿ ಎತ್ತು ಮಾರಕ್ಕೂ ಬಂದಿದ್ದೀರಿ? ಮಾರಕ್ ಬಂದಿರೋದು 23 ಜೊತೆ ಬಂದವು ನಮ್ಮವು. ಹೌದಾ? ಓ ಸೂಪರ್. 23 ಜೊತೆ ಎತ್ತಿನ ಮಾರೋದಕ್ಕೆ ಕರ್ಕೊಂಡು ಬಂದಿದ್ದಾರೆ, ಅದ್ರ ಜೊತೆಗೆ ಸುಮ್ಮನೆ ಕರ್ಕೊಂಡ್ ಬಂದಿದ್ದಾರೆ ಕುರಿನ. ನನ್ನ ಹೆಸರು ಮುತ್ತುರಾಜ್ ಅಂತ. ಮುತ್ತುರಾಜ ಕಾಲಿಟ್ಟ ಸೈಡು ಬಿಡೋಲೆ. ಹಿಂಗೆ ತೂಕ ಇಲ್ಲ. ಹಾ, ನಮ್ಮ ಮರಿಗೆ ಕುರಿ ತುಂಬಾ ಇಷ್ಟ, ಹಂಗಾಗಿ ಇವತ್ತು ಫಸ್ಟ್ ಟೈಮ್ ಒಂದು ಕುರಿ ಮರಿನ ಎತ್ಕೊಂಡಿದ್ದೀನಿ ನಾನು. ಅಮ್ಮ, ಅವ್ರು ಕೊಟ್ಟರೆ ತಗೊಂಡೋಗೋಣ ಮನೆಗೆ, ನೋಡ್ಕೋತೀಯಾ? ಇಲ್ಲೊಂದು ಎಷ್ಟು ಎತ್ತುಗಳನ್ನ ಮಾರ್ತಿದ್ದಾರೆ, ಮಾತಾಡಿಸ್ತೀನಿ. ಸರ್, ನಿಮ್ಮ ಹೆಸರೇನು ಸರ್? ಮನೋಜ್ ಅಂತ. ಯಾವ ಊರಿಂದ ಬಂದಿದ್ದೀರಾ? ನಾವಿಲ್ಲಿ ಮೋಟ್ಕನಹಳ್ಳಿ ಹೊಸೂರಿಂದ ಬಂದಿದ್ದೀವಿ. ಹೌದಾ? ಎಷ್ಟು ಎತ್ತುಗಳನ್ನ ಮಾರೋದಕ್ಕೆ ಬಂದಿದ್ದೀರಾ? ನಾವು 20 ಜೊತೆ ಹಾಕಿದ್ದು, 11 ಜೊತೆ ಕೊಟ್ಟಿದ್ದೀವಿ. 11 ಮಾರ ಆಗಿದೆ. 11 ಜೊತೆ ಕೊಟ್ಟಿದ್ದೀವಿ. ಯಾವತ್ತಿಂದ ಇದ್ದೀರಾ ನೀವು? ಎಷ್ಟು ದಿನ? ನಾವು ಹಬ್ಬದ ತಾರೀಕು ಬಂದಿದ್ದು. ಹೌದಾ? ಓಕೆ. ಇನ್ನು ಎಷ್ಟು ದಿನ ಇರ್ತೀರಾ ಇಲ್ಲಿ? ನಾವು ಇನ್ನೂ 3 ದಿನ ಇರ್ತೀವಿ. ಹೌದಾ? ಓಕೆ. ನಾಳೆ ಸೆಲೆಕ್ಷನ್ ಇದೆ. ಹಾಂ, ಕಮಿಟಿ ಮುಗಿಸ್ಕೊಂಡು ಇನ್ನೂ 2 ದಿನ ಇದ್ದು ಹೋಯ್ತೀವಿ. ಓ ಹೌದಾ? ಓಕೆ ಓಕೆ. ಎಷ್ಟು ಅಂದಾಜು ರೇಟ್ಗೆ ಮಾರ್ತಿದ್ದೀರಾ? ಇದು 8,10,000 ಕೊಟ್ಟಿದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇಲ್ಲಿದ್ದ ಇನ್ನ ಕೊಟ್ಟಿರೋವೆಲ್ಲ ಇಟ್ಕೊಂಡು ಹೋಗೋರೆ 4 ಲಕ್ಷ 5 ಲಕ್ಷ ಹಿಂಗೆಲ್ಲ ಮಾರಿದ್ದೀವಿ. ಹೌದಾ? ಓಕೆ. ಅಂದ್ರೆ ಈಗ ತಗೊಂಡ್ಮೇಲೆ ಇನ್ನೊಂದು ದಿನ ಬಂದು ತೊಗೊಂಡು ಹೋಗ್ತಾರೋ ಅವತ್ತೇ ತಗೊಂಡು ಹೋಗ್ಬಿಡ್ತಾರೆ? ಇಲ್ಲ, ಇವತ್ತು ಲಾಸ್ಟ್ ಆಗಿರಂಗೈತೆ ವ್ಯಾಪಾರ. ನಾಳೆ ಒಂಚೂರು ನಡೆದಂಗೆ ಆಮೇಲೆ ಮುಗೀತು ಜಾತ್ರೆ.
ಸುಮಾರು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲಿಗೆ? ನಾವು ನಮ್ಮ ಅಪ್ಪವರೆಲ್ಲ ಮಾಡವ್ರೆ, ನಮ್ಮ ತಾತವರೆಲ್ಲ ಮಾಡವ್ರೆ. ನಾವು ಬಂದಂಗೆ ನಾನೊಂದು ಆಲೆ ಒಂದು 7-8 ವರ್ಷದಿಂದ ಬರ್ತಾ ಹೇಳೋಣ, ಇಲ್ಲಿಗೆ ಬರ್ತಿದ್ದೀರಾ? ಮಾಗಡಿ ಕಟ್ತಾ ಇರೋದು ನಾವು. ಪುಟ್ಟ ಕರು ತುಂಬಾ ಮುದ್ದಾಗಿದೆ. ಅಲ್ಲಿ ನೋಡಿ ಗಾಡೀಲಿ ತಗೊಂಡು ಹೋಗ್ತಾ ಇದಾರೆ. ವ್ಯಾಪಾರ ಮುಗಿಸ್ಕೊಂಡು ತಗೊಂಡು ಹೋಗ್ತಿದಾರೋ ವ್ಯಾಪಾರಕ್ಕೆ ತಗೊಂಡು ಹೋಗ್ತಿದಾರೋ ಗೊತ್ತಿಲ್ಲ. ಹಿಂಗ್ ತಗೊಂಡ್ ಬರ್ತಾರೆ ನೋಡಿ. ಸರ್ ನೀವು ಯಾವ ಊರವರು ಸರ್? ಮೇಡಮ್ ದೇವರಾಯನದುರ್ಗ. ದೇವರಾಯನದುರ್ಗ. ನಿಮ್ಮ ಹೆಸರು? ಲೋಕೇಶ್ ಗೌಡ. ಲೋಕೇಶ್ ಗೌಡನ. ಇದಿಷ್ಟು ನಿಮ್ಮ ಊರಿಂದನೇ ತಗೊಂಡಿದ್ದ? ಈ ವರ್ಷ ಎಷ್ಟು ತಂದಿದ್ರ ಮೇಡಮ್? ಅಲ್ಲಿ ನಾವು ಘಾಟಿ ಜಾತ್ರೆಗೆ ಹೋಗಿದ್ವಿ, ಅಲ್ಲೊಂದೆರಡು ಜೊತೆ ತಗೊಂಡಿದ್ವಿ. ಸಿದ್ಧಗಂಗೆ ಹೋಗಿ ಸೇಲ್ ಮಾಡಿದ್ವಿ. ಸಿದ್ಧಗಂಗೆಯಲ್ಲಿ ತಗೊಂಡಿದ್ವಿ. ಸಿದ್ಧಗಂಗೆಯಿಂದ ಈಗ ಮಾಗಡಿಗೆ ಬಂದಿದ್ವಿ. ಹೌದಾ? ಅಂದ್ರೆ ಈಗ ಇಲ್ಲಿ ಮಾರ್ಬಿಟ್ಟು ಮತ್ತೆ ತಗೊಂಡು ಹೋಗೋದು ಏನಾದ್ರು ಪ್ಲಾನ್ ಇದೆಯಾ? ಮಾರಿದ್ರೆ ಮಾರ್ಬೋದು, ಇಲ್ಲ ಅಂದ್ರೆ ವಾಪಸ್ ಹೋಗ್ತೀವಿ. ಹೌದಾ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಸುಮಾರು ಅಲ್ಲೇ 2 ವರ್ಷದಿಂದ ಬರ್ತಾ ಇದ್ವಿ. ಹೌದಾ? ಮಾಗಡಿಗೆ ಇದೆ ಫಸ್ಟ್ ಟೈಮು. ಸಿದ್ಧಗಂಗೆ ಘಾಟಿ ಎಲ್ಲ ಹೋಗ್ತಾ ಇರ್ತೀವಿ. ಓಕೆ. ಏನಾದ್ರು ಹೆಸರಿಟ್ಟಿದ್ದೀರಾ ಎತ್ತುಗಳಿಗೆ? ಏನು ಬೇರೆಯವಕ್ಕೆಲ್ಲ ಏನು ಇಟ್ಟಿಲ್ಲ. ಇದು ಮನೇಲಿ ಒಂಟಿ ಇತ್ತು, ಇದಕ್ಕೆ ಗಿಣಿ ಅಂತ ಇಟ್ಟಿದ್ವಿ. ಹೌದಾ? ಈ ಎತ್ತಿಗೆ ಗಿಣಿ ಅಂತ ಇಟ್ಟಿದ್ದಾರೆ. ಎಷ್ಟಕ್ಕೆ ಮಾರಣ? ಹೇಗೆ ಒಂದೊಂದು ಮಾರ್ತೀರಾ, ಜೊತೆನೆ ಮಾರ್ತೀರಾ? ಜೊತೆ ಮೇಡಮ್. ಜೊತೆ. ಎಷ್ಟಕ್ಕೆ ಮಾರಣ ಅನ್ಕೊಂಡಿದ್ದೀರಾ? ಮೇಡಮ್ ಇವ್ ನಮ್ಗೆ 4.5 ಬಿದ್ದಿದ್ದಾವೆ. ಅದ್ರ ಮೇಲೆ ಒಂದು 50,000 ಇಟ್ಕೊಂಡು ವ್ಯಾಪಾರ ಹೇಳ್ತೀವಿ. ಕೂತ್ಕೊಂಡು ಮಾತಾಡೋರೆ ಎಷ್ಟು ಕರೀತಾವ. ನೋಡಿ ಹಸಿನ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಅದನ್ನ ನಾವು ಮಾಡ್ದಂಗೆ ಅದಕ್ಕೂ ಮಾಡಿಸ್ಬೇಕಲ್ಲ. ಹೌದು. ನಿಮ್ಮ ಹೆಸರೇನು? ನಮ್ಮ ಹೆಸರು ಸುಶೀಲಮ್ಮ. ಹೌದಾ? ನೀವು ಯಾವ ಊರಿಂದ ಬಂದಿದ್ದೀರಾ? ನಾವು ಜಿಗಣಿ ಹತ್ರ ಕಲಸ್ನಳ್ಳಿ ಅಂತೇಳಿ. ಹೌದಾ? ಎಷ್ಟು ವರ್ಷದಿಂದ ಬರ್ತಿದ್ರಿ ಇಲ್ಲಿ ಹಸು ಜಾತ್ರೆಗೆ? ನಾವು ಇದೇ ವರ್ಷ ಫಸ್ಟ್ ಬಂದಿರೋದು. ನಾವು ಸೀಗಳ್ಳಿ ಜಾತ್ರೆ ತಗೊಂಡಿದ್ದು. ಉಸ್ಕೂರ್ ಹತ್ರ ಜಾತ್ರೆ ಆಗುತ್ತೆ, ಮಧುರಮ್ಮನ ಜಾತ್ರೆ ಅಂತೇಳಿ. ಜಾತ್ರೆಗೆ ತಗೊಂಡಿದ್ದು. ಇವಾಗ ಆಗ್ಲೇ 1 ತಿಂಗಳಾಯ್ತು. ಈಗ ಮಾರಕ್ ಬಂದಿದ್ದೀವಿ. ನಮ್ಮ ತಾತ ಮುತ್ತಾತನ ಕಾಲದಿಂದ ಇದೇ ತರ ಎತ್ತು ಸಾಕಾಣಿಕೆ ಮಾಡ್ತಾರೆ. ಹಾಗಾಗಿ ನಮ್ಮ ಮಗನಿಗೂ ಇಷ್ಟ ಆಯ್ತು. ಹಂಗಾಗಿ ನಾವು ಏನ್ ರೇಟ್ ಓಡ್ತಾ ಇದೆ ಈಗ? ಇದು 5 ಲಕ್ಷ ಹೇಳ್ತಾ ಇದ್ದೀವಿ. ಹೌದಾ? ಸೂಪರ್. ಮುಟ್ಬೋದಾ ನಾವು? ಮೊಟ್ಟೆ ನಾವೇ ಮೇಯಿಸೋದು. ಹೌದಾ? ಹೌದು. ಓ, ಯಾವಾಗ್ಲೂ 2 ಜೊತೆನೆ ಜೊತೆನೆ ತಗೊಬೇಕು. ಒಂದು ಒಂಟಿ ತಗೊಂಬರಂಗಿಲ್ವಲ್ಲ, ಜೊತೆನೆ ತಗೊಬೇಕು. ಓಕೆ. ಅಂದ್ರೆ ಈಗ ಮಾರುವಾಗ ಒಂದ್ ಯಾರು ತಗೊಳ್ಳಲ್ವಾ? ಹಂಗೆ ಒಂದು ಕೊಡಲ್ಲ, ನಾವು ಒಂಟಿ ಕೊಡಲ್ಲ, ಜೊತೆನೆ ಮಾರೋದು. ಅಂದ್ರೆ ನೀವು ಒಂಟಿ ಕೊಡಲ್ವಾ? ಸಾಮಾನ್ಯವಾಗಿ ಯಾರು ಒಂಟಿ ಕೊಡಲ್ವಾ? ಅಂದ್ರೆ ಅದು ಯಾರೋ ಕೊಡೋರು ಕೊಡ್ತಾರೆ, ನಾವು ತರ ಮಾಡಲ್ಲ. ಜೊತೆ ಇಂಗ್ರಿಸಲ್ಲ ನಾವು. ಹೆಸರು ಏನಾದ್ರು ಇಟ್ಟಿದ್ದೀರಾ? ಹೆಸರು ಇದಕ್ಕೆ ಭೀಮಾ ಅಂತ ಇಟ್ಟಿದೀವಿ. ಅದಕ್ಕೆ. ಓಕೆ. ಇದಕ್ಕೆ ಗಣೇಶ ಅಂತ ಇಟ್ಟಿದೀವಿ. ಲೈಫಲ್ಲಿ ಫಸ್ಟ್ ಟೈಮು ಈ ಥರ ನಾನು ಧೈರ್ಯವಾಗಿ ಹಿಡ್ಕೊಂಡು ನಿಂತಿರೋದು. ಥ್ಯಾಂಕ್ ಯು. ಅವರೆಲ್ಲ ಹೇಳಿದ್ದಕ್ಕೆ ನಾನು ಧೈರ್ಯವಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆಗೆ ನೋಡಿದ್ರು ಎತ್ತು, ಈ ಕಡೆಗೆ ನೋಡಿದ್ರು ಎತ್ತುಗಳು. ಇಲ್ಲಿ ನೋಡಿ ಮುಗ್ದರ ಹಾಕ್ತಾ ಇದ್ದಾರೆ. ಸರ್ ಯಾವ ಊರವ್ರು ನೀವು? ಪಣ್ಕುತ್ಕಲ್ಲು ಮೇಡಮ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾವು ಕಮ್ಮಿ ಒಂದು 20 ವರ್ಷದಿಂದ ಮಾಡ್ತಾ ಇದೀವಿ ಮೇಡಮ್. 20 ವರ್ಷ. ಈಗ ಈ ವರ್ಷಕ್ಕೆ ಎಷ್ಟು ತಗೊಂಡ್ಬಂದಿದ್ದೀರಿ? ಈ ವರ್ಷಕ್ಕೆ ಒಂದು 8 ಜೊತೆ ಹಾಕಿದೆ ಮೇಡಮ್. 8 ಜೊತೆ? 8 ಜೊತೆ 6 ಜೊತೆ ಮಾರಿದ್ದೀನಿ, 2 ಜೊತೆ ಉಳ್ಕೊಂಡೆ ಮೇಡಮ್. ಹೌದಾ? ಹೆಂಗೆ ವ್ಯಾಪಾರ ಆಗುತ್ತೆ? ಎಷ್ಟು? ಇಲ್ಲ, ವ್ಯಾಪಾರ ಸ್ವಲ್ಪ ತುಂಬಾ ಚೆನ್ನಾಗಿ ನಡೆದಿದೆ ಮೇಡಮ್. ತುಂಬಾ ಚೆನ್ನಾಗಿ. ಈಗ ಇದನ್ನ ಎಷ್ಟು ಲಕ್ಷಕ್ಕೆ ಮಾರೋಣ ಅನ್ಕೊಂಡಿದ್ದೀರಾ ಮೇಡಮ್? ಇದನ್ನ ಇವಾಗ 2.20 ಕೇಳಿದ್ದಾರೆ. ನಾವು 2.5 ಕಮ್ಮಿ ಕೊಡೋದಿಲ್ಲ ಬಿಟ್ಟು ಕೊಟ್ಟಿಲ್ಲ ಮೇಡಮ್. ಓಕೆ ಓಕೆ ಓಕೆ. ಹಸು ತಗೊಳ್ಳುವಾಗ ಏನೇನ್ ನೋಡ್ಬಿಟ್ಟು ತಗೊಳ್ತಾರೆ? ಫಸ್ಟ್ ಒಳ್ಳೆ ಜಾತಿ ಇದೆ ನೋಡ್ತೀವಿ ಮೇಡಮ್. ಒಳ್ಳೆ ಜಾತಿ ಇದೆಯಾ, ಹರಿ ಚೆನ್ನಾಗಿ ತಗೊಂಡಿದ್ಯಾ, ಇದೆಲ್ಲ ಆದ್ಮೇಲೆ ಅದು ಮುಂದಕ್ಕೆ ಬೆಳವಣಿಗೆ ಯಾವ ತರ ಬರುತ್ತೆ ಫಸ್ಟ್ ಅದನ್ನ ನೋಡ್ತೀವಿ. ಹೆಂಗ್ ಚೆಕ್ ಮಾಡ್ತೀರಿ? ಹೆಂಗ್ ಗೊತ್ತಾಗುತ್ತೆ? ಅದು ಹುಟ್ಟಿರುತ್ತೆ ಅವಾಗಲೇ ಗೊತ್ತಾಗ್ಬಿಡುತ್ತೆ ಮೇಡಮ್. ಇತರ ಹರಿಲೇ ಗೊತ್ತಾಗ್ಬಿಡ್ತದೆ. ಅದನ್ನ ಫಸ್ಟ್ ಕಾಲ್ ನೋಡ್ತೀವಿ. ಕಾಲ್ ಚೆನ್ನಾಗಿ ಸುಳಿ ನೋಡ್ತೀವಿ. ಸುಳಿ ನೋಡಾದ್ಮೇಲೆ ಅಲ್ಲೆಲ್ಲ ಎಣಿಸ್ಕೊಂತೀವಿ. ಇವು ಸಣ್ಣಲ್ಲು, ಇವು ದೊಡ್ಡಲ್ಲಿ ಬಂದಾಗ 2 ಹಲ್ಲು. ಇದು ದೊಡ್ಡಲ್ಲಿ, ಇದು ಈಗ 2 ಹಲ್ಲು. ಇದು ಉದೋದ ಮೇಲೆ ಪಕ್ಕದಲ್ಲಿ ಬಂದಾಗ 4 ಹಲ್ಲು. ಆಮೇಲೆ ಇದ್ರ ಪಕ್ಕದ ಬಿದ್ದೋದಾಗ 6 ಹಲ್ಲು. ಅದ್ರ ಮೇಲೆ ಅದು ಎಷ್ಟು ವಯಸ್ಸು, ಏನು ಆರೋಗ್ಯ ಎಲ್ಲ ಅಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ. 1 ವರ್ಷ 2 ವರ್ಷ ಅಷ್ಟೇ. 4 ಹಲ್ಲಿಗೆ ಬಂದಾಗ ಒಂದು 3 ವರ್ಷ ಬರ್ತವೆ. ಹಂಗೆ ಇವೆಲ್ಲ ಉದುರೋತವೆ ಇವೆಲ್ಲ.
ಈ ಮೊದಲು ಹುಟ್ಟಿದಾಗ ಇಷ್ಟು ಸಣ್ಣಗೆ ಇರ್ತಾವಲ್ಲು, ಎರಡನೇಳಿಗೆ ಬಂದಾಗ ಇದು ದೊಡ್ಡದಾಗ್ತವೆ. ಮಕ್ಳಿಗೆ ಹೇಗೋ ಇವಕ್ಕೂ ಸೇಮ್ ಹಂಗೆ ಅಲ್ಲಿ ಬೀಳುತ್ತೆ ಮೇಡಮ್. ಆಮೇಲೆ ಇದು ಉದುರ್ತದ, ಇವು ಅದು ಉದುರುತ್ತೆ. ಅವಾಗ 4 ಬರ್ತದೆ. ಆಮೇಲೆ 6 ವರ್ಷ 3 ವರ್ಷಕ್ಕೆ ಅಲ್ಲಿ ಬೀಳ್ತದೆ, ಮಕ್ಕಳಿಗೆ 7 ವರ್ಷಕ್ಕೆ ಬೀಳ್ತದೆ. ಈ ನಮಗೆ 7-9 ಬೀಳ್ತಾವಲ್ಲ ಹಂಗೆ. ಸುಳಿಗಳು ಹೆಂಗ್ ಗೊತ್ತಾಗುತ್ತೆ? ಸುಳಿ ತಾಯಿ, ಇದು ತಾಯಿ ಸುಳಿ ಅಂತ. ಆ ಬೆನ್ನಿನ ಮೇಲೆ ಇದ್ರು ತಾಯಿ ಸುಳಿ ಅಂತಾರೆ. ಅದಿನ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಪತಾಳ ಸುಳಿ ಅಂತಾರೆ. ಇಲ್ಲೆಲ್ಲ ಸುಳಿ ಬಂದ್ಬಿಟ್ಟು ಮುಕ್ಕಣ್ ಸುಳಿ ಅಂತಾರೆ. ಹಂಗೆ ಒಂದೊಂದು ಸುಳಿ ಅವೆಲ್ಲ ಇದ್ರೆ ಹಿಡ್ಕೊಳ್ಳ. ಕಾಲ್ ಮೇಲೆ ಬಿದ್ರೆ ಕಣ್ಕಾಲ್ ಸುಳಿ ಬಂದ್ರೆ ಪರಕ್ ಸುಳಿ ಇವೆಲ್ಲ ಇರ್ತದೆ. ಅವೆಲ್ಲ ಕೊಳ್ಳಲ್ಲ. ನಿಮ್ಗೆ ಈ ಎತ್ತುಗಳಲ್ಲಿ ಎಷ್ಟು ತಳಿಗಳು ಹೆಂಗೆ ಗೊತ್ತಾ ನಿಮ್ಗೆ ಹೆಸರುಗಳು? ಈ ಹಳ್ಳಿಕಾರು ಇವು, ಹಳ್ಳಿಕಾರು ಜನಗಳು. ನಾವು ಜಾಸ್ತಿ ರೈತರು ಕಟ್ಟೋದೆಲ್ಲ ಇದೇನೆ. ಹಳ್ಳಿಕಾರ ಪ್ಯೂರ್ ಹಳ್ಳಿಕಾರ, ಬೇರೆ ಬೇರೆ ರೈತರಿಗೆ ಉಪಯೋಗಕ್ಕೆ ಬರಲ್ಲ ಬೇರೆದೆಲ್ಲ. ಇವರು ನಾನು ತುಂಬ ಒಳ್ಳೆಯವರು ಅಂತ ಅವಾಗ್ಲಿಂದ ಹೇಳ್ತಿದ್ನಲ್ಲ, ಒಬ್ರು ನಾಗರಾಜು ಅಂತ, ಅದು ಇವರಲ್ಲ, ಇನ್ನೊಬ್ರು ಒಳ್ಳೆಯವರು ಆಮೇಲೆ ಬರ್ತಾರೆ. ಈಗ ಸದ್ಯಕ್ಕೆ ನಾಗರಾಜು ಅಂತ, ನಾಗಣ್ಣ ಅಂತ ತಿರುಮಲೆಯಲ್ಲಿ ವರ್ಲ್ಡ್ ಫೇಮಸ್ ಇವರು. ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 40ರಿಂದ 50 ವರ್ಷ ಸೇವೆ ಸಲ್ಲಿಸಿದ್ದಾರೆ. ದೇವಸ್ಥಾನದ A to Z ಎಲ್ಲ ಗೊತ್ತು ಇವರಿಗೆ. ರಂಗನಾಥ ಸ್ವಾಮಿ ರಥೋತ್ಸವ ಏನು ನೋಡ್ತಿರೋ, ಇಷ್ಟುದ್ದ ತೇರು ಕಟ್ಟೋ ಮುಖ್ಯ ಪಾತ್ರ ಇವರು ವಹಿಸ್ತಾರೆ. ತುಂಬ ಜನ ಇದ್ದಾರೆ ಅಲ್ಲಿ ಕೆಲಸ ಮಾಡಿ ಕಟ್ಟೋದಕ್ಕೆ, ಸುಮಾರು ಜನ ಸೇವಾಕರ್ತರಿದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರು ಮುಖ್ಯಸ್ಥರು ಅಂತಲೇ ಹೇಳ್ಬೋದು. ಏನು ಸಮಾಚಾರ? ಎಲ್ಲ ಹೇಳಿಲ್ಲ. ಮೊನ್ನೆ 20 ದಾಟಿ 21ಕ್ಕೆ ಬಿದ್ದಿದೆ ಅವ್ರಿಗೆ. ಅಷ್ಟು ಎನರ್ಜಿ. ತೇರು ಎಳಿಬೇಕಾದ್ರೆ ಕೊಡೋದು ಅಂತ ಹೇಳ್ತಾರೆ. ಸನ್ನೆ ಮರ. ಎಷ್ಟು ವರ್ಷದಿಂದ ಕೊಡ್ತಿದ್ದೀರಾ? ನಾವು 50 ವರ್ಷದಿಂದ ಕೊಡ್ತಾ ಇದ್ದೀನಿ. ನಾನು 20 ವರ್ಷ ಹುಡುಗನಲ್ಲೇ ಕೊಡ್ತಾ ಇದ್ದೆ. ಈಗ 50 ವರ್ಷ ಕೊಟ್ಟಿದ್ದೆ. ಈಗ ನನ್ನ ಮಗ ಮಾಡ್ತಾ ಇದ್ದಾನೆ. ಈಗ ತೇರು ಕಟ್ಟೋದು ಅಂದರೆ ನಮಗೆ ಗೊತ್ತಾಗುತ್ತೆ, ಜನಕ್ಕೆ ಹೇಳಿ ತೇರು ಕಟ್ಟೋದು ಅಂದರೆ ಏನು? ತೇರು ಈಗ ತೇರು ಈಗ ರೆಡಿ ಇದೆ. ಅದಕ್ಕೆ ಬಿದಿರು ಎಲ್ಲ ತೊಗೊಂಬಂದು ಕಟ್ಟಬೇಕು. ಶಾವನದುರ್ಗ ಫಾರೆಸ್ಟಿಗೆ ತೊಗೊಂಬರ್ತೀವಿ. ಬಿದಿರು, ಸಣ್ಣ ಬಿದಿರು, ದೊಡ್ಡ ಬಿದಿರು ಎಲ್ಲನೂ ಸುಮಾರು ಒಂದು 70 ಅಡಿ ಕಟ್ತೀವಿ. ನಡೆಸೋದ್ರಿಂದ ಹಿಡಿದು ಎಲ್ಲ ಉತ್ಸವ ವಗೈರೆ ಮಾಡೋದೆಲ್ಲ ನಮ್ಮದೇ ಜವಾಬ್ದಾರಿ. ನಮಗೆ ಗೌರ್ಮೆಂಟ್ ಸಂಬಳ ಕೊಡ್ತಾರೆ. ನಮ್ಮನ್ನು ರಿಟೈರ್ಡ್ ಮಾಡಿದ್ದಾರೆ. ನಮ್ಮ ಮಗನ ತೊಗೊಂಡಿದ್ದಾರೆ. ಈಗ ಅದು ಮಗ ಮಾಡ್ತಾ ಇದ್ದಾನೆ. ಈ ಕೊಡೋದು ಅಂತ ಕರೀತಾರೆ. ಏನಂದರೆ ತೇರು ಅಷ್ಟು ಎಷ್ಟೋ 1000 kg ಇರುತ್ತದು. ಅದು ಹಿಂಗೆ ಮೂವ್ ಆಗಬೇಕಾದ್ರೆ ಟರ್ನಿಂಗ್ ಮಾಡೋದು ನಮ್ಮ ಗಾಡಿ ಸ್ಟೇರಿಂಗ್ ಥರ ಅಲ್ಲ ಅದು. ಸೊ ಅದನ್ನು ಚಕ್ರದ ಹತ್ರ ಒಂದು ಮರದ್ದು ಸನ್ನೆ ಮರ ಇಟ್ಕೊಂಡು ಅದರಿಂದ ಕಂಟ್ರೋಲ್ ಮಾಡೋದು ತೇರ್ ಚಕ್ರನ. ನಾವು ಬ್ರೇಕ್ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ ಅದಕ್ಕೆ. ನಮ್ಮ ಇದರಿಂದ ಅನುಭವದ ಮೇಲೆ ಕಟ್ ಮಾಡಬೇಕು. ಹೌದು, ಅದು ಎಕ್ಸ್ಪೀರಿಯನ್ಸ್ ಇರಬೇಕು. ಹೌದು, ನಾವು ಬಲಗಡೆ ಕಟ್ತೀವಿ. ನಮ್ಮ ಅರ್ಚಕರ ಮಗ ಶ್ರೀನಿವಾಸ ಹೆಂಗಾರ್ ಮೊಮ್ಮಗ ಅಂತ. ಆ ತೇರ್ ಬಟ್ಟೆ ಕಟ್ಟೋದು ಎಷ್ಟು ದಿನ ತಗೊಂತೀರ ಹೇಳಿ? ತೇರ್ ಬಟ್ಟೆ ಕಟ್ಟೋದು ಮಡವಾಳ ಶೆಟ್ಟರು. ಅದು ತೇರ್ ನಾಳೆ ಏನಂಗೆ ರಾತ್ರಿ 12 ಗಂಟೆ ರಾತ್ರಿ ಕಟ್ತಾರೆ. ಅದು ಅವ್ರಿಗೆಲ್ಲ ಜಮೀನು ಕೊಟ್ಟಿದ್ದಾರೆ ಮಾನ್ಯ. ಅದರಿಂದ ಅವ್ರು ಸೇವೆ ಮಾಡ್ತಾರೆ. ಆಮೇಲೆ ಸರ್ಕಾರ ವತಿಯಿಂದ ಒಂದು ಗೌರವಧನ ಅಂತ ಕೊಡ್ತಾರೆ ಅವರಿಗೆ ಬಟ್ಟೆ ಕಟ್ಟೋಕ್ಕೆ. ಪ್ರತಿಯೊಬ್ಬರಿಗೂ ಒಂದೊಂದು ಗೌರವಧನ ಅಂತ ಕೊಡ್ತಾರೆ ಸರ್ಕಾರ ವತಿಯಿಂದ. ಬಟ್ಟೆ ಕಟ್ಟೋಕ್ಕಾಗ್ಬೋದು, ತೇರು ನಡೆಸೋಕ್ಕಾಗ್ಬೋದು, ಕಟ್ಟೋಕ್ಕಾಗ್ಬೋದು, ಎಲ್ಲ ಹೊತ್ಕೋಬೋದು. ಏನಪ್ಪ ಅಂದರೆ ಮನೆ ದೇವರು, ನಮ್ಮೂರು ದೇವರು ಒಂದು ಶ್ರದ್ಧೆ ವಹಿಸಿ ಎಲ್ಲರೂ ಮಾಡ್ತಾರೆ. ನಾವೇ ಅಂತ ಅಲ್ಲ. ಥ್ಯಾಂಕ್ ಯು. ಅಷ್ಟೇ. ಬಿಬಿನ ಏನೇನು ನೋಡಿದೆ ಹಸು ಜಾತ್ರೆಯಲ್ಲಿ? ಸ್ಪೆಷಲ್ಲು ಅದೇನೆ ಕಕ್ಕ ಮಾಡ್ತು, ಅದೇನೆ ಸುಸು ಮಾಡ್ತು, ಅದೇನೆ ಕಕ್ಕ ಮಾಡ್ತು, ಅದೇನೆ ಸುಸು ಮಾಡ್ತು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಒಂದೇ ಹಸು 2 ಮಾಡಿರೋದನ್ನ ನೋಡಿದ್ದೇನೆ ಈಗ. ಇವನಿಗೆ ಯಾವಾಗಲೂ ಹಸು, ನಾಯಿ, ಬೆಕ್ಕು, ಕುರಿ ಈ ಥರದ್ದೆಲ್ಲ ತುಂಬ ಇಷ್ಟ. ಇವನಿಗೋಸ್ಕರ ಸ್ಪೆಷಲ್ಲಾಗಿ ಈ ವರ್ಷ ನಾವು ಮಿಸ್ಸೇ ಮಾಡಬಾರ್ದು ಅಂತ ಕರ್ಕೊಂಬಂದಿದ್ದೀವಿ. ಖುಷಿನಾ ವಿಭಿನ್ನಾಗೆ? ಎಷ್ಟು ಖುಷಿ ಆಯಿತು ಅವ್ರಿಗೆ? 8, 9, 10 ಹೇಳು. ಯಾವಾಗ ಖುಷಿಯಾಗಿದ್ದೀನಿ. ಆಗಲೇ ಹೇಳ್ತಾ ಇದ್ದೆ ನೋಡಿ, ಮಾಗಡಿಯ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ರಥೋತ್ಸವ ಅಂತ. ಅದರದ ಇನ್ವಿಟೇಷನ್ ಕಾರ್ಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಈ ರಥೋತ್ಸವದ ಕಾರ್ಯಕ್ರಮ ಯುಗಾದಿ ಹಬ್ಬದಿಂದನೇ ಶುರು ಆಗಿದೆ. ಮುಖ್ಯ ರಥೋತ್ಸವ ಏನಿದೆ, ಬ್ರಹ್ಮ ರಥೋತ್ಸವ, ಅದು ಇದೇ ಏಪ್ರಿಲ್ 1ನೇ ತಾರೀಕು ಬುಧವಾರ ನಡೀತಾ ಇದೆ. ಸುಮಾರು 5ರಿಂದ 10 ಲಕ್ಷ ಜನ ಸೇರ್ತಾರೆ. ತುಂಬಾ ಅದ್ದೂರಿಯಾಗಿ ನಡೆಯೋ ಕಾರ್ಯಕ್ರಮ ಇದು. ಬೇರೆ ಬೇರೆ ಊರಿಂದೆಲ್ಲ ಬರ್ತಾರೆ. ತುಂಬಾ ಚೆನ್ನಾಗಿ ನಡೆಯುತ್ತೆ. ನೀವು ಕೂಡ ಪ್ಲಾನ್ ಮಾಡ್ಕೊಂಡು ಬನ್ನಿ. ಹಾಗೇನೆ ಇನ್ವಿಟೇಷನ್ ಕಾರ್ಡ್ ನಲ್ಲಿ ನೋಡಿ ಎಷ್ಟು ಡೀಟೇಲ್ ಆಗಿ ತೋರಿಸಿದ್ದಾರೆ, ಯಾವತ್ತು ಏನೇನ್ ಕಾರ್ಯಕ್ರಮ ಇದೆ ಅಂತ. ಸುಮಾರು 12ರಿಂದ 14 ದಿನ ಬೇರೆ ಬೇರೆ ಉತ್ಸವಗಳೆಲ್ಲ ನಡೆಯುತ್ತೆ. ಯಾವತ್ತು, ಎಷ್ಟು ಗಂಟೆಗೆ ಉತ್ಸವ, ಏನೇನ್ ಕಾರ್ಯಕ್ರಮ ಇದೆ ಅಂತ ಇನ್ವಿಟೇಷನ್ ಕಾರ್ಡ್ ನಲ್ಲಿ ನೋಡಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ಪ್ಲಾನ್ ಮಾಡ್ಕೊಂಡು ಬನ್ನಿ. ಇದಾಗಿತ್ತು ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ವ್ಲಾಗ್. ಮುಂದಿನ ವ್ಲಾಗ್ ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸೌಜನ್ಯ ಸ್ಟೋರ್ಸ್. ಥ್ಯಾಂಕ್ ಯು. ಮರಳಿ ಸಂತೆ ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್.
ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ, ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20 ರಿಂದ 30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ.